ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 20ನೇ ವಚನ ಓದುತ್ತಿದ್ದೇನೆ. ನನ್ನ ಮಗನೇ, ಕಂದಾ, ನಿನ್ನ ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ನಿನ್ನ ತಾಯಿಯ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿರಂತರವಾಗಿ ನಿನ್ನ ಹೃದಯಕ್ಕೆ ಬಂಧಿಸು, ನಿನ್ನ ಕೊರಳಿಗೆ ಅವುಗಳನ್ನು ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ನೀನು ಮಲಗಿಕೊಂಡಾಗ ಅದು ನಿನ್ನನ್ನು ಕಾಪಾಡುವುದು, ನೀನು ಎಚ್ಚರಗೊಂಡಾಗ ಅದು ನಿನ್ನೊಂದಿಗೆ ಮಾತನಾಡುವುದು. 24ನೇ ವಚನ. ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯಿಂದ ನುಡಿಯುವ ಸಿಹಿ ನುಡಿಯಿಂದಲೂ ಅವು ನಿನ್ನನ್ನು ಕಾಪಾಡುವವು. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಸಿಹಿ ನುಡಿಗಳು, ಅವಳ ಮಾತು ನುಣುಪು ಎಂದು ಕಳೆದ ಸಂದೇಶದಲ್ಲಿ ನಾವು ಧ್ಯಾನಿಸಿದ್ದೇವಲ್ಲವೇ? ಈಗ ಸ್ವಲ್ಪ ಮುಂದೆ ಹೋಗೋಣ. ಪರಸ್ತ್ರೀಯ ನಾಲಿಗೆಯು ನುಡಿಯುವಂತಹ ಸಿಹಿ ನುಡಿಯಿಂದಲೂ ಅದು ನಿನ್ನನ್ನು ಕಾಪಾಡುವುದು. ಅವಳ ಬೆಡಗನ್ನು ನಿನ್ನ ಹೃದಯದಲ್ಲಿ ಆಸೆಯುಳ್ಳವನಾಗಿ ಮೋಹಿಸದಿರಲಿ. ಅಂದರೆ ಅವಳ ಸೌಂದರ್ಯವು, ಮತ್ತೊಮ್ಮೆ ಹೇಳ್ತಿದ್ದೇನೆ ತಮ್ಮಂದೇರೆ, ತಂಗಿಯಂದೇರೆ, ಸಾಧಾರಣವಾಗಿ ಯೌವನ ಪ್ರಾಯಕ್ಕೆ ಬಂದಾಗ ಹುಡುಗರು ಹುಡುಗಿಯರಿಗೆ ನೋಡುವಾಗ, ಹುಡುಗಿಯರು ಹುಡುಗರಿಗೆ ನೋಡುವಾಗ ಒಂದು ಸಾಧಾರಣವಾದ ಆಕರ್ಷಣೆ ಇದ್ದೇ ಇರುತ್ತೆ. ಅಯಸ್ಕಾಂತವು ಹಾಗೆಯೇ. ಕಬ್ಬಿಣ ಇದೆ ಅಂದ್ಕೊಳ್ಳಿ, ಅಯಸ್ಕಾಂತ ಸೆಳೆಯುತ್ತೋ ಇಲ್ಲವೇ ಕಬ್ಬಿಣ ಓಡಿ ಹೋಗುತ್ತೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ವಾಸ್ತವ. ಏನದು? ಖಂಡಿತವಾಗಿ ಬೇರೆಯಾಗಿರೋದು ಮಾತ್ರ ಸಾಧ್ಯವೇ ಇಲ್ಲ. ಸಡನ್ನಾಗಿ ಹತ್ತಿರ ಬರ್ತವೆ, ಸಹಜ. ಯೌವನ ಪ್ರಾಯಕ್ಕೆ ಬಂದಾಗ ಒಂದು ಸುಂದರವಾದ ಹುಡುಗಿಯನ್ನು ನೋಡಿದಾಗ ಆ ಹುಡುಗನಿಗೆ ಒಂದು ವಿಧವಾದ ಆಕರ್ಷಣೆ ಎನ್ನುವಂಥದ್ದು ಉಂಟಾಗುತ್ತೆ. ಒಬ್ಬ ಸುಂದರವಾಗಿರುವ ಹುಡುಗನಿಗೆ ನೋಡಿದಾಗ ಹಾಗೆ ನೋಡುವಂತಹ ಹುಡುಗಿಗೆ ಆ ಹುಡುಗನ ಮೇಲೆ ಒಂದು ವಿಧವಾದ ಆಕರ್ಷಣೆ ಎನ್ನುವುದು ಉಂಟಾಗುತ್ತೆ. ಇದು ಸಹಜ ಅಂತೀರೋ ಇಲ್ಲವೇ ಅಸಹಜ ಅಂತೀರೋ? ಏನಂತೀರಿ ನೀವು? ಇದು ಸಹಜವೇ ಆಗಿರುತ್ತೆ. ಅವಳ ಬೆಡಗನ್ನು ನೋಡಿ ನಿನ್ನ ಹೃದಯದಲ್ಲಿ ಮೋಹಿಸಿಕೊಳ್ಳಬೇಡ. ಹುಡುಗರು ಸಾಧಾರಣವಾಗಿ ಒಂದು ಸುಂದರವಾದ ಹುಡುಗಿ ಕಾಣಿಸಿಕೊಂಡಾಗ ಸಹಜವಾಗಿ ಒಂದು ಆಸೆ ಅವರಿಗೆ ಉಂಟಾಗುತ್ತೆ. ಅವಳೊಂದಿಗೆ ಸ್ನೇಹ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು, ಅವಳು ನನಗೆ ಫ್ರೆಂಡ್ ಆಗಿರೋದಾದ್ರೆ ಚೆನ್ನಾಗಿರುತ್ತೆ ಎಂದು, ಅವಳೊಂದಿಗೆ ಸ್ವಲ್ಪ ಸಮಯ ಕಳೆದ್ರೆ ಚೆನ್ನಾಗಿರುತ್ತೆ ಎಂದು, ಅವಳನ್ನು ಪ್ರೀತಿಸಿದ್ರೆ ಚೆನ್ನಾಗಿರುತ್ತೆ ಎಂದು, ಅವಳು ನನಗೆ ಹೆಂಡತಿಯಾಗಿದ್ರೆ ಚೆನ್ನಾಗಿರುತ್ತೆ ಎಂದು, ಹೀಗೆ ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಆಲೋಚನೆಗಳು, ಎಷ್ಟೋ ಕೋರಿಕೆಗಳು ಸೈತಾನನು ತರುತ್ತಾನೆ. ಸಹಜ. ಪುರುಷನಿಗಿರುವ ಸ್ವಭಾವವೇನೆಂದರೆ, ಸಹಜವಾಗಿ ಒಬ್ಬ ಸುಂದರವಾದ ಸ್ತ್ರೀ ಕಾಣಿಸುವಾಗ ಅವನ ಆಲೋಚನೆಗಳು ಬಹಳ ವಿಧವಾಗಿ ಮಾರ್ಪಡುತ್ತಾ ಇರ್ತವೆ. ಎಷ್ಟೋ ಆಲೋಚನೆಗಳು ಬರ್ತವೆ. ಆದರೆ ಸ್ತ್ರೀಯರ ವಿಷಯಕ್ಕೆ ಬರುವುದಾದರೆ, ಪುರುಷನ ಸೌಂದರ್ಯಕ್ಕಿಂತಲೂ ಸ್ತ್ರೀ ಸಾಧಾರಣವಾಗಿ ಪುರುಷನ ಮಾತುಗಳಿಗೆ ಆಕರ್ಷಿತಳಾಗುತ್ತಾಳೆ ಎನ್ನುವಂಥದ್ದು ಮಾನಸಿಕ ತಜ್ಞರ ಅಭಿಪ್ರಾಯ. ಈ ದಿನ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಸೌಂದರ್ಯಕ್ಕೆ ದಾಸರಾಗುತ್ತಾ ಇರುವುದಾದರೆ, ಇಲ್ಲವೇ ಅದ್ಭುತವಾಗಿ ಮಾತಾಡುವ ವ್ಯಕ್ತಿಗೆ ದಾಸರಾಗ್ತಿರುವುದಾದರೆ, ದಯವಿಟ್ಟು ನಿಮ್ಮ ಜೀವಿತ ಜಾಗರೂಕತೆಯಿಂದ ನೋಡಿಕೊಳ್ಳಿರೆಂದು ಕೋರುತ್ತೇನೆ. ಸೊಲೊಮೋನನು ಯೌವನಸ್ಥರನ್ನುದ್ದೇಶಿಸಿ ಇಗೋ ಈ ಮಾತುಗಳನ್ನು ಹೇಳ್ತಿದ್ದಾನೆ. ಜಾಗ್ರತೆ. ಜಾರ ಸ್ತ್ರೀ ಅಂದರೆ ಕ್ಯಾರೆಕ್ಟರ್ ಇಲ್ಲದಂತಹ ಸ್ತ್ರೀ. ಜಾರ ಸ್ತ್ರೀ ಅಂದರೆ ದುಡ್ಡಿಗೋಸ್ಕರ ತನಗಿರುವ ಅಂದವನ್ನು ಅಡುವಾಗಿಡುವಂತಹ ಸ್ತ್ರೀ, ದುಡ್ಡಿಗೋಸ್ಕರ ಯಾವುದೇ ಗೊಬ್ಬು ಕೆಲಸ ಮಾಡುವಂತಹ ಸ್ತ್ರೀ. ಅವಳದ್ದೇ ಆದ ಒಂದು ಕುಟುಂಬ ವ್ಯವಸ್ಥೆಯಾಗಲಿ, ಅವಳದ್ದೇ ಆದ ಬೆಲೆಬಾಳುವ ಜೀವಿತವಾಗಲಿ, ಅವಳದ್ದೇ ಆದ ಒಂದು ಒಳ್ಳೆ ವ್ಯಕ್ತಿತ್ವವಾಗಲಿ ಇರೋದೇ ಇಲ್ಲ. ಈ ದಿನ ಪ್ರಪಂಚ ಬಹಳ ಡಿಫರೆಂಟ್ ಮಾರ್ಗದಲ್ಲಿ ಹೋಗ್ತಿದೆ. ದುಡ್ಡಿಗೋಸ್ಕರ, ಸುಖ ಭೋಗಗಳಿಗೋಸ್ಕರ, ಸುಖ ಸಂತೋಷಕ್ಕೋಸ್ಕರ, ಸಿರಿ ಸಂಪತ್ತಿಗೋಸ್ಕರ ಯಾವುದೇ ಕೆಲಸಕ್ಕೆ ಕೈ ಹಾಕುವಂಥವರು ಈ ದಿನ ಸೊಸೈಟಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆತ್ಮೀಕರಾಗಿರೋದಾದ್ರೆ, ಕ್ರಿಸ್ತನ ಮಕ್ಕಳಾಗಿರೋದಾದ್ರೆ, ಬೈಬಲ್ ಹೇಳುತ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ ಓದುತ್ತಿದ್ದೇನೆ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆಯೆಂದು ನೋಡಿ ನಂಬಿಕೆಯಿಂದಲೇ
ಅರಸನ ಅಪ್ಪಣೆಗೆ ಭಯಪಡದೆ 3 ತಿಂಗಳು ಅವನನ್ನು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ನಂಬಿಕೆಯಿಂದಲೇ ಐಗುಪ್ತ್ಯದ ಧನಕ್ಕಿಂತಲೂ ಕ್ರಿಸ್ತನ ವಿಷಯವಾದ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿ ಅಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿ ಫರೋಹನ ಕುಮಾರ್ತೆಯ ಕುಮಾರನೆಂದು ಕರೆಸಿಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ. ಯಾಕೆಂದರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಏನಂತೆ? ಪ್ರತಿಫಲದ ಮೇಲೆ. ಯಥಾರ್ಥವಾಗಿ ಜೀವಿಸುವುದರಲ್ಲಿ ಪ್ರತಿಫಲವಿದೆ. ನೀತಿಯಿಂದ ಜೀವಿಸುವುದರಲ್ಲಿ ಪ್ರತಿಫಲವಿದೆ. ಪರಿಶುದ್ಧರಾಗಿ ಜೀವಿಸುವುದರಲ್ಲಿ ಪ್ರತಿಫಲವಿದೆ. ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ? ಪರಿಶುದ್ಧರಾಗಿ ಜೀವಿಸುವುದರಲ್ಲಿ, ಪವಿತ್ರರಾಗಿ ಜೀವಿಸುವುದರಲ್ಲಿ, ಯಥಾರ್ಥರಾಗಿ ಜೀವಿಸುವುದರಲ್ಲಿ ದೊಡ್ಡ ಪ್ರತಿಫಲ ಅಡಕವಾಗಿದೆ ಎಂದು ನಂಬುವಂಥವರು ಒಮ್ಮೆ ಕೈ ತೋರಿಸ್ತೀರಾ? ನಂಬುತ್ತಾ ಇದ್ದೀರಾ? ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಪರಿಶುದ್ಧರಾಗಿ ಜೀವಿಸುವುದರಲ್ಲಿ, ಪವಿತ್ರರಾಗಿ ಜೀವಿಸುವುದರಲ್ಲಿ, ಕರ್ತನಿಗೆ ಮಕ್ಕಳಾಗಿ ಜೀವಿಸುವುದರಲ್ಲಿ ದೊಡ್ಡ ಆಶೀರ್ವಾದ ಇದೆ ಎಂದು ನಂಬಿ ಕೈಯೆತ್ತಿ ತೋರಿಸಿದ್ದೀರಲ್ಲವೇ? ಹಾಗಾದರೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವಾ? ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ, ಪವಿತ್ರರಾಗಿ ಜೀವಿಸುವುದಕ್ಕಾಗಿ, ಕರ್ತನಿಗೆ ಸಂತೋಷಪಡಿಸುವುದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಿದ್ದೇವಾ? ಪರಿಶುದ್ಧನಾಗಿ ಜೀವಿಸುವ ವ್ಯಕ್ತಿಗೆ ದೇವರು ಬಹಳವಾಗಿ ಆಶೀರ್ವದಿಸ್ತಾರೆ ಎನ್ನುವಂತಹ ಸಂದರ್ಭಗಳು ಬೈಬಲ್ನಲ್ಲಿ ಇವೆಯಾ? ಇರುವುದಾದರೆ ನಿಮಗೆ ನೆನಪಿದೆಯಾ? ಯಾರು ಹೇಳಿ? ಅವನೇ ಯೋಸೇಫನಲ್ಲವೋ? ಯೋಸೇಫನು ಮರಣ ಹೊಂದಿ ಸುಮಾರು 3500 ವರ್ಷಗಳು ಕಳೆದುವು ಪ್ರಿಯರೇ. ಎಷ್ಟು ವರ್ಷ ಕಳೆದುವು? 3500 ವರ್ಷಗಳು ಕಳೆದುವು. ಆದರೆ ಈ ದಿನಕ್ಕೂ ಕೂಡ ಯೋಸೇಫನು ನಮ್ಮ ಮಧ್ಯ ಸಂಚರಿಸುತ್ತಾ ಇದ್ದಾನೆ. ಈ ದಿನಕ್ಕೂ ಕೂಡ ಯೋಸೇಫನ ಹೆಸರು ನಮ್ಮ ನಾಲಿಗೆಯಲ್ಲಿ ಬರುತ್ತಾ ಇದೆ. ಕಾರಣ ಗೊತ್ತಾ? ಅವನು ಪರಿಶುದ್ಧನಾಗಿ ಜೀವಿಸಿರುವುದರಿಂದಲೇ ಈ ದಿನಕ್ಕೂ ಕೂಡ ಯೋಸೇಫನು ನಮಗೊಬ್ಬ ಮಾಡೆಲ್ ಆಗಿದ್ದಾನೆ. ಅದೇ ಆಶೀರ್ವಾದ ಆಗಿದೆ. ಪರಿಶುದ್ಧವಾಗಿ ಜೀವಿಸುವಂಥವರೇ ಆಶೀರ್ವಾದಕರವಾಗಿರುತ್ತಾರೆ. ಪರಿಶುದ್ಧತೆ ಇಲ್ಲದೆ ಜೀವಿಸುವಂಥವರು ಎಚ್ಚರಿಕೆಯಾಗಿರುತ್ತಾರೆ. ಸಂಸೋನನು ನಮ್ಮೆಲ್ಲರಿಗೆ ಒಂದು ಎಚ್ಚರಿಕೆಯಾಗಿದ್ದಾನೆ. ಪರಸ್ತ್ರೀಯ ವ್ಯಾಮೋಹದಲ್ಲಿ ಬೀಳುತ್ತಾನೆ. ಪರಸ್ತ್ರೀ ವ್ಯಾಮೋಹಕ್ಕೊಳಗಾಗಿ ತನ್ನ ಜೀವಿತ ಹಾಳು ಮಾಡಿಕೊಳ್ತಾನೆ. ಅದಕ್ಕೆ ಸಂಸೋನನ ಜೀವಿತ ನಮಗೊಂದು ಎಚ್ಚರಿಕೆಯಾಗಿದೆ. ಸೊಲೊಮೋನನ ಜೀವಿತ ಕೂಡ ನಮಗೊಂದು ಎಚ್ಚರಿಕೆಯಾಗಿದೆ. ಮಹಾಜ್ಞಾನಿ ಆದಾಗ್ಯೂ ಕೂಡ ಹುಡುಗಿಯರ ವಿಷಯದಲ್ಲಿ, ಸ್ತ್ರೀಯರ ವಿಷಯದಲ್ಲಿ ಅಜ್ಞಾನಿಯಾಗಿ ಅವನು ವ್ಯವಹರಿಸಿ ನಮಗೊಂದು ಎಚ್ಚರಿಕೆಯಾಗಿ ಉಳ್ಕೊಂಡ. ಬದುಕಬೇಕು, ಆದರೆ ನನ್ನಂತೆ ಯಾರೂ ಬದುಕಬಾರದು ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯಾಗಿದ್ದಾನೆ. ಆದರೆ ಯೋಸೇಫನು ಆಶೀರ್ವಾದಕರವಾಗಿದ್ದಾನೆ. ಅಂದವಾಗಿರುವಂತಹ ಯೋಸೇಫನು ತನ್ನ ಜೀವಿತದಲ್ಲಿ ಅದ್ಭುತವಾದ ತೀರ್ಮಾನ ತೆಗೆದುಕೊಳ್ತಾನೆ. ಅದೇನೆಂದರೆ ನನ್ನ ಪವಿತ್ರತೆಯನ್ನು ಕಳ್ಕೊಳ್ಳೋದಿಲ್ಲವೆಂದು. ಸರಹದ್ದನ್ನು ನೇಮಿಸಿಕೊಂಡ 600 ಆಗಲಿ 106 ಆಗಲಿ ನನ್ನ ಯೌವನ ಪ್ರಾಯದಲ್ಲಿ ಈ ಯೌವನವನ್ನು ಯಾರೊಬ್ಬರಿಗೂ ನಾನು ಎಂದಿಗೂ ಕೊಡೋದೇ ಇಲ್ಲವೆಂದು ನನ್ನ ಜೀವಿತದಲ್ಲಿ ಒಬ್ಬ ಯೌವನಸ್ಥನಾಗಿ ನಾನು ಕೂಡ ತೀರ್ಮಾನ ತೆಗೆದುಕೊಂಡೆ. ನನ್ನ ಜೀವಿತ ನನ್ನ ಕರ್ತನಿಗೆ ಅರ್ಪಿಸಿಕೊಡ್ತಿದ್ದೇನೆ. ನನ್ನ ಶರೀರವು ಮದುವೆಯಾದ ನಂತರ ನನ್ನ ಹೆಂಡತಿಗೆ ಹೊರತು ಬೇರೆ ಯಾರಿಗೂ ನಾನು ಒಪ್ಪಿಸಿಕೊಡೋದಿಲ್ಲವೆಂದು, ಮತ್ತೊಬ್ಬ ಸ್ತ್ರೀಯೊಂದಿಗೆ ಸಹವಾಸ ಮಾಡಬಾರದು ಎಂದು ಒಬ್ಬ ಯೌವನಸ್ಥನಾಗಿ ನಾನು ತೀರ್ಮಾನ ತೆಗೆದುಕೊಂಡೆ. ದೇವರ ಮಹಾಕೃಪೆಯಿಂದ ಆ ತೀರ್ಮಾನದಲ್ಲಿ ಸ್ಥಿರವಾಗಿರುವ ಶಕ್ತಿಯನ್ನು ದೇವರು ಈ ದೀನದಾಸನಿಗೆ ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ ಮತ್ತೆ ನಿಮ್ಮ ಸಂಗತಿಯನ್ನು. ಸರಿಯಾಗಿ 14 ವರ್ಷ ವಯಸ್ಸು ಬರುವುದಕ್ಕಿಂತ ಮುಂಚೆಯೇ 2-3 ಬಾಯ್ ಫ್ರೆಂಡ್ಸ್ ಮೇಂಟೈನ್ ಮಾಡುವ ಹುಡುಗಿಯರು ತಯಾರಾಗಿದ್ದಾರೆ. ಸರಿಯಾಗಿ 13-14 ವರ್ಷ ವಯಸ್ಸು ಬರುವುದಕ್ಕಿಂತ ಮುಂಚೆಯೇ 2-3 ಹುಡುಗಿಯರನ್ನು ಮೇಂಟೈನ್ ಮಾಡುವ ಹುಡುಗರು ತಯಾರಾಗಿದ್ದಾರೆ. ಇದು ಈ ದಿನ ಇರುವ ಪರಿಸ್ಥಿತಿ. ಹಾಗಾದರೆ ನಿಮ್ಮ ಸಂಗತಿ ಏನು? ಈಗ ತಾನೇ ನೀವು ಕೈ ಎತ್ತಿ ತೋರಿಸಿದ್ರಿ. ಅದೇನೆಂದರೆ ಪರಿಶುದ್ಧರಾಗಿ ಜೀವಿಸುವುದಾದರೆ, ಪವಿತ್ರರಾಗಿ ಜೀವಿಸುವುದಾದರೆ, ಕರ್ತನ ಮಕ್ಕಳಾಗಿ ಜೀವಿಸುವುದಾದರೆ ನೀವು ಅನೇಕರಿಗೆ ಆಶೀರ್ವಾದಕರವಾಗಿರುತ್ತೀರಿ ಎಂದು ಕೈ ಎತ್ತಿ ತೋರಿಸಿದ್ದೀರಿ. ಅದು ವಾಸ್ತವವಾಗಿದೆ ಎಂದು ಒಂದು ವೇಳೆ ನಾವು ನಂಬುವುದಾದರೆ ಮತ್ತೆ ಪರಿಶುದ್ಧರಾಗಿ ಜೀವಿಸಬೇಕಲ್ಲವೇ? ಯಾವ ಪಾಪದಿಂದ ನೀವು ನಿಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ತಾ ಇದ್ದೀರೋ, ನಿಮ್ಮ ಕ್ಯಾರೆಕ್ಟರ್ ಹಾಳು ಮಾಡಿಕೊಳ್ತಾ ಇದ್ದೀರೋ, ನಿಮ್ಮ ಆತ್ಮಿಕತೆ ಹಾಳು ಮಾಡಿಕೊಳ್ತಾ ಇದ್ದೀರೋ, ನಿಮ್ಮ ವಿದ್ಯಾಭ್ಯಾಸ ಹಾಳು ಮಾಡಿಕೊಳ್ತಾ ಇದ್ದೀರೋ, ನಿಮಗಿರುವ ಕುಟುಂಬವನ್ನು ಹಾಳು ಮಾಡಿಕೊಳ್ತಾ ಇದ್ದೀರೋ, ಆ ಪಾಪವನ್ನು ಬಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ನೂತನವಾಗಿ ನಿಮ್ಮ ಜೀವಿತವನ್ನು ಮುಂದೆ ಸಾಗಿಸುವಂಥದ್ದೇ ನಿಜವಾದಂತಹ ಪಶ್ಚಾತ್ತಾಪ ಆಗಿದೆ. ಪಾಪ ಮಾಡುವುದಕ್ಕಾಗಿ ಯೋಸೇಫನಿಗೆ ಬಹಳ ಅವಕಾಶ ಬಂದಿತು. ಪಾಪ ಮಾಡಬೇಕೆಂದು ಬಹಳ ಶೋಧನೆಗಳು ಬಂದವು. ಈ ದಿನ ಈ ವಾಕ್ಯ ಕೇಳ್ತಿರುವ ತಮ್ಮ ತಂಗಿಯಂದಿರೇ, ನಿಮಗೆ ಬಹಳ ಶೋಧನೆಗಳಿವೆ.
ನಿಮ್ಮಿಂದ ಪಾಪ ಮಾಡಿಸಬೇಕೆಂದು, ಪಾಪ ಜರುಗಿಸಬೇಕೆಂದು ನಿಮ್ಮನ್ನು ಶೋಧಿಸುವಂಥವರು ನಿಮ್ಮ ಸುತ್ತಲೂ ತಿರುಗಾಡ್ತಾರೆ. ಆ ಶೋಧನೆಗಳನ್ನು ನೀವು ಜಯಿಸಬೇಕಾದರೆ ನಿಮ್ಮೊಂದಿಗೆ ಕರ್ತನಿರುವಾಗಲೇ ನಿಮ್ಮಿಂದ ಸಾಧ್ಯ ಆಗುತ್ತೆ. ಮನೆಯಲ್ಲಿ ಯಜಮಾನ ಇಲ್ಲ, ಬಾ ಪಾಪ ಮಾಡೋಣ ಎಂಬುದಾಗಿ ಫತಿಫರನ ಹೆಂಡತಿ ಯೋಸೇಫನಿಗೆ ತೊಂದರೆಗೊಳಿಸಿದಾಗ ಯೋಸೇಫನ ಉತ್ತರ ಏನಾಗಿತ್ತು ಗೊತ್ತಾ? ಇಂತಹ ಘೋರವಾದ ದುಷ್ಕೃತ್ಯವನ್ನು ನನ್ನ ದೇವರ ಮುಂದೆ ನಾನು ಹೇಗೆ ಮಾಡ್ಲಿಕ್ಕಾಗುತ್ತೆ ಅನ್ನುತ್ತಾನೆ. ಅಂದರೆ ಅರ್ಥ ಗೊತ್ತಾ? ಯೋಸೇಫನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ನನ್ನೊಂದಿಗೆ ಯೆಹೋವನು ಇದ್ದಾರೆ ಎಂದು, ನನ್ನ ಪಕ್ಕದಲ್ಲಿದ್ದಾರೆಂದು. ದೇವರೇ ನನ್ನ ಹತ್ತಿರದಲ್ಲಿರುವಾಗ ನಿನ್ನೊಂದಿಗೆ ನಾನು ಹೇಗೆ ಪಾಪ ಮಾಡಲಿ? ವೆನ್ ಯು ಕ್ಯಾನ್ ಸಿ ಇನ್ವಿಸಿಬಲ್ ಯು ಕ್ಯಾನ್ ಡೂ ಇಂಪಾಸಿಬಲ್ ಎಂದು ಒಂದು ಒಳ್ಳೆ ಮಾತನ್ನು ಒಬ್ಬ ಭಕ್ತನು ಹೇಳಿದಾನೆ. ಅದೃಶ್ಯನಾದ ದೇವರು ನಿಮ್ಮ ಸಂಗಡ ಇದ್ದಾರೆ ಎಂದು ನೀವು ನಂಬುವುದಾದರೆ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದವುಗಳನ್ನು ನೀವು ಸಾಧ್ಯಗೊಳಿಸಿಕೊಳ್ಳುತ್ತೀರಿ. ದೇವರು ಯೋಸೇಫನಿಗೆ ಕಾಣಿಸಿಕೊಳ್ಳದಿದ್ದರೂ ಕೂಡ ಯೋಸೇಫನು ಅದೃಶ್ಯನಾದ ದೇವರು ತನ್ನ ಹತ್ತಿರದಲ್ಲಿ ಇದ್ದಾನೋ ಎಂಬಂತೆ ಅವನು ನಡೆದುಕೊಳ್ಳುತ್ತಾನೆ. ಅದಕ್ಕಾಗಿ ಅಪವಿತ್ರತೆಗೆ ಅವನು ಅವಕಾಶ ಕೊಡದೆ ನಮ್ಮೆಲ್ಲರಿಗೆ ಆದರ್ಶಕರವಾಗಿ ಜೀವಿಸಿದ. ಸಹೋದರ ಸಹೋದರಿಯರೇ, ಫಲಿತವಾಗಿ ಏನಾಯಿತು? ಯೋಸೇಫನು ಪರಿಶುದ್ಧನಾಗಿ ಜೀವಿಸುವುದರಿಂದ ಅವನು ಮಾಡಿರುವಂತಹ ಕೆಲಸ ಆಳಿನ ಕೆಲಸ. ಒಂದು ಮನೆಯಲ್ಲಿ ಕೆಲಸಗಾರನಾಗಿದ್ದ, ಆದರೆ ಪರಿಶುದ್ಧತೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ಫಲಿತವಾಗಿ ಏನಾಯಿತು? ಪರಿಶುದ್ಧನಾಗಿ ಜೀವಿಸಿರುವ ಯೋಸೇಫನನ್ನು ದೇವರು ಆಶೀರ್ವದಿಸುತ್ತಾರೆ. ಎಷ್ಟರ ಮಟ್ಟಿಗೆ ಆಶೀರ್ವದಿಸುತ್ತಾರೆ ಎನ್ನುವುದಾದರೆ, ಪ್ರಧಾನ ಮಂತ್ರಿಯನ್ನಾಗಿ ದೇವರು ಆಶೀರ್ವದಿಸುತ್ತಾರೆ. ಪರಿಶುದ್ಧವಾಗಿ ಜೀವಿಸುವುದರಲ್ಲಿ ಆಶೀರ್ವಾದವಿದೆ. ದಾವೀದನು ತನ್ನ ಯೌವನ ಪ್ರಾಯದಲ್ಲಿ ಪರಿಶುದ್ಧನಾಗಿ ಜೀವಿಸಿದ. ಬಹು ಅಂದವಾಗಿರುವ ದಾವೀದನು ಪರಿಶುದ್ಧನಾಗಿ ಜೀವಿಸುವುದರಿಂದ, ದೇವರಿಗೆ ಅನುಕೂಲವಾಗಿ ಜೀವಿಸುವುದರಿಂದ, ದೇವರ ಚಿತ್ತಾನುಸಾರವಾಗಿ ಜೀವಿಸುವುದರಿಂದ ದೇವರು ದಾವೀದನನ್ನು ಆರಿಸಿಕೊಳ್ತಾರೆ. ಯಾವಾಗ ಆರಿಸಿಕೊಳ್ತಾರೆ ಗೊತ್ತಾ? ಕುರುಬನಾಗಿದ್ದಾಗ, ಕುರಿಗಳನ್ನು ಮೇಯಿಸುತ್ತಿರುವಾಗ ದೇವರು ದಾವೀದನನ್ನು ಆರಿಸಿಕೊಳ್ಳಲು ಕಾರಣ ಗೊತ್ತಾ? ದಾವೀದನು ನೀತಿಯಿಂದ ಜೀವಿಸಿದ. ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ದಾವೀದನು ಕುರಿಗಳನ್ನು ಮೇಯಿಸುತ್ತಿದ್ದ. ಸಹೋದರ ಸಹೋದರಿಯರೇ, ಈ ದಿನ ನೀವು ಯಾವುದೇ ಕೆಲಸ ಮಾಡ್ತಾ ಇರಬಹುದು. ಅದೊಂದು ಚಿಕ್ಕ ಕೆಲಸ ಆಗಿರ್ಬೋದು, ಕುರಿ ಮೇಯಿಸುವ ಕೆಲಸ ಆಗಿರ್ಬೋದು, ಕೂಲಿ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಆಫೀಸಲ್ಲಿ ಮಾಡುವ ಕೆಲಸ ಆಗಿರ್ಬೋದು. ಶೋಧನೆಗಳು ಇಲ್ಲ ಅಂತೀರಾ? ಆಫೀಸ್ ಬಾಯ್ ಆಗಿ ಕೆಲಸ ಮಾಡುವವರಿಗೆ ಶೋಧನೆ ಇಲ್ಲ ಅಂತೀರಾ? ಮನೆಗಳಲ್ಲಿ ಕೆಲಸ ಮಾಡುವ ಸಿಸ್ಟರ್ಸ್ಗಳಿಗೆ ಶೋಧನೆ ಇಲ್ಲವೋ? ಉದ್ಯೋಗ ಮಾಡುವ ಸ್ಥಳದಲ್ಲಿ ಶೋಧನೆ ಇಲ್ಲವೋ? ಹೊಲದಲ್ಲಿ ಕೆಲಸ ಮಾಡುವಾಗ ಶೋಧನೆ ಇಲ್ಲವೋ? ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವಾಗ ಶೋಧನೆ ಇಲ್ಲವೋ? ನೀವು ಯಾರೇ ಆಗಿರಬಹುದು, ನೀವು ಯಾವುದೇ ಚಿಕ್ಕ ಉದ್ಯೋಗ ಮಾಡ್ತಿರಬಹುದು, ಸೈತಾನನು ನಿಮ್ಮನ್ನು ಶೋಧಿಸಲಾರದೆ ಎಂದಿಗೂ ಇರೋದಿಲ್ಲ. ಹಾಗೆಯೇ ಎಷ್ಟೇ ಉನ್ನತವಾದ ಸ್ಥಿತಿಯಲ್ಲಿರಬಹುದು, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಬಹುದು, ಸೈತಾನನು ನಿಮ್ಮನ್ನು ಶೋಧಿಸದೆ ಬಿಡೋದಿಲ್ಲ. ನಿಮ್ಮನ್ನು ನಾಶನ ಮಾಡುವುದೇ ಅವನ ಕೆಲಸವಾಗಿದೆ. ಅವನು ಆದಿಯಿಂದಲೂ ಸುಳ್ಳುಗಾರನಾಗಿದ್ದಾನೆ, ಕೊಲೆಗಾರನಾಗಿದ್ದಾನೆ, ಸುಲುಕೊಳ್ಳುವವನಾಗಿದ್ದಾನೆ. ಯಾವಾಗ ನೋಡಿದ್ರೂ ಸುಳ್ಳು ಹೇಳುತ್ತಲೇ ಇರುತ್ತಾನೆ. ಹೇಗಾದರೂ ಮಾಡಿ ನಿಮ್ಮ ಜೀವಿತ ನಾಶ ಮಾಡಬೇಕೆಂದು ಅವನು ಒಳಸಂಚು ಮಾಡುವವನಾದ್ದರಿಂದ ನಿಮ್ಮ ಮೇಲೆ ಅವನು ಕಣ್ಣಿಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ರಾತ್ರಿ ಹಗಲು ನಮ್ಮ ಸುತ್ತಲೂ ತಿರುಗಾಡುತ್ತಲೇ ಇದ್ದಾನೆ. ಒಂದು ದಿನ ಒಬ್ಬ ತಂಗಿ ನನ್ನ ಬಳಿಗೆ ಬಂದಳು. ಬಹಳ ಸಣ್ಣವಾಗಿದ್ದಳು, ಬಹಳ ವೀಕ್ ಆಗಿರುವುದರಿಂದ ಅವಳ ಮುಖದ ಮೇಲೆ ಯಾವ ಕಳೆಯಾಗಲಿ ಆಕಾರವಾಗಲಿ ಕಾಣಿಸ್ತಿರಲಿಲ್ಲ. ಆ ತಂಗಿ ಹೇಳ್ತಾಳೆ, ಅಣ್ಣ, ನನ್ನ ಜೀವಿತದಲ್ಲಿ ಭಯಂಕರವಾದ ಸಮಸ್ಯೆ ಹಾದು ಹೋಗ್ತಾ ಇದ್ದೇನಣ್ಣ ಎಂದು ಹೇಳಿದಳು. ಏನಮ್ಮ ಅಂದೆ. ಒಬ್ಬ ಹುಡುಗ ನನ್ನನ್ನು ಪ್ರೀತಿಸಿ ನನ್ನ ಜೀವಿತ ನಾಶ ಮಾಡಿದಾನಣ್ಣ ಅಂದಳು. ಆ ಮಾತು ಅಂದಾಗ ನನಗೆ ಬಂದ ಫಸ್ಟ್ ಥಾಟ್ ಯಾವುದು ಗೊತ್ತಾ? ಏನ್ ತಂಗಿ, ನಿನ್ನಂಥವಳಿಗೂ ಕೂಡ ಅವನು ಬಿಡಲಿಲ್ಲವೋ? ಬಹಳ ಸಣ್ಣಗಿದ್ದಳು, ಬಹಳ ವೀಕ್ ಆಗಿದ್ದಳು ಪ್ರಿಯರೇ. ಅಂತಹ ಹುಡುಗಿಯನ್ನು ಕೂಡ ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಏನ್ ಅರ್ಥ ಆಗುತ್ತೆ ನಿಮಗೆ? ಈ ದಿನ ಸೈತಾನನು ಯಾವ ಕೀಳ್ಮಟ್ಟಕ್ಕೆ ಬಿದ್ದಿದ್ದಾನೆಂದರೆ, ಎಂಥವರನ್ನೇ ಆಗಲಿ ನಾಶ ಮಾಡಲೇಬೇಕು. ಅವನಿಗೆ ನಿಮ್ಮ ಅಂದದೊಂದಿಗೆ ಸಂಬಂಧವಿಲ್ಲ, ನಿಮ್ಮ ಆತ್ಮದೊಂದಿಗೇ ಸಂಬಂಧವಿದೆ. ಹೇಗಾದರೂ ಮಾಡಿ ನಿಮ್ಮನ್ನು ನರಕಕ್ಕೆ ಕೊಂಡೊಯ್ಯಬೇಕು. ಹಾಗೆ ನರಕಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆಯಲ್ಲಿ ಈ ಭೂಮಿಯ ಮೇಲೆ ನಿಮ್ಮಿಂದ ನಾನಾ ವಿಧವಾದ ಪಾಪಗಳನ್ನು ಮಾಡಿಸಬೇಕು. ಅದೇ ಅವನ ಉದ್ದೇಶ ಆಗಿದೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾರಾದರೂ ಇದ್ದೀರಾ? ನಾನೊಬ್ಬ ಬಡವಳಲ್ಲವೋ, ನಾನೊಬ್ಬ ಬಡವನಲ್ಲವೋ, ಹಾಗಾಗಿ ಸೈತಾನ ನನ್ನ ತಂಟೆಗೆ ಬರಲ್ಲ. ನಾನು ಅಷ್ಟು ಸುಂದರವಾಗಿಲ್ವಲ್ಲ, ನಾನು ಕಪ್ಪಗಾಗಿರ್ತೇನಲ್ಲವೇ, ಬಹಳ ಕುಳ್ಳಗಾಗಿರ್ತೇನಲ್ಲವೇ, ನಾನು ಸಣ್ಣಗಿರ್ತೇನಲ್ಲವೇ, ನನಗೆ ವಿದ್ಯಾಭ್ಯಾಸ ಇಲ್ವಲ್ಲ, ಹಾಗಾಗಿ ಸೈತಾನನು ನನಗೆ ಶೋಧಿಸೋದಿಲ್ಲ ಎನ್ನುವಂಥವ್ರು ಯಾರಾದರೂ ಇರುವುದಾದರೆ ನಿಮ್ಮ ಕೈ ಎತ್ತಿ ತೋರಿಸಿ. ಇದ್ದೀರಾ ಈ ದಿನ ನಮ್ಮ ಮಧ್ಯ? ಅಣ್ಣ, ಸೈತಾನ ಸ್ವಲ್ಪವೂ ನನ್ನ ತಂಟೆಗೆ ಬರೋದೇ ಇಲ್ಲಣ್ಣ ಅನ್ನೋದಾದರೆ ನೀವು ದೊಡ್ಡ ಸೈತಾನ ಆಗಿರ್ಬೋದು.
ಅಷ್ಟೇ ಅಲ್ಲವೋ? ಕೇಳಿ, ನೀವು ಯಾರೇ ಆಗಿರ್ಬೋದು, ನಿಮಗೊಂದು ಆತ್ಮ ಇದೆ. ಆ ಆತ್ಮ ನರಕಕ್ಕೆ ಕೊಂಡೊಯ್ಯೋದೇ ಸೈತಾನನ ಕೆಲಸ. ಸಹೋದರ ಸಹೋದರಿಯರೇ, ಅವಳ ಅಂದವನ್ನು ನೋಡಿ ನೀನು ನಿನ್ನ ಮನಸ್ಸಿನಲ್ಲಿ ಮೋಹಕ್ಕೊಳಗಾಗ್ಬೇಡ. ಈ ದಿನ ಬಹಳ ಜನರು ಹುಡುಗರಿಗೆ ಸ್ವಲ್ಪ ಸುಂದರವಾಗಿರುವ ಹುಡುಗಿ ಕಾಣಿಸಿದ್ರೆ ಸಾಕು, ಅವರ ಹೃದಯದಲ್ಲಿ ಎಷ್ಟೋ ಕೋರಿಕೆಗಳು, ಆಸೆಗಳು ಬರುತ್ತವೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಹುಡುಗರು ಆಕರ್ಷಣೆಯುಳ್ಳವರಾಗಿರ್ಬೋದು, ಹುಡುಗಿಯರು ಆಕರ್ಷಣೆಯುಳ್ಳವರಾಗಿರ್ಬೋದು. ಬೈಬಲ್ ಹೇಳುತ್ತದೆ, ಕಾಲೇಜಿನಲ್ಲಿ ಓದುವಾಗ ನಿಮ್ಮ ಕೆಲಸ ಓದುವಂಥದ್ದಷ್ಟೇ. ಉದ್ಯೋಗ ಮಾಡೋ ಸ್ಥಳದಲ್ಲಿ ನಿಮ್ಮ ಕೆಲಸವೇನೆಂದ್ರೆ ಉದ್ಯೋಗ ಮಾಡೋದಷ್ಟೇ. ಹಾಸ್ಪಿಟಲ್ನಲ್ಲಿ ನೀವು ಉದ್ಯೋಗ ಮಾಡುತ್ತಾ ಇರುವುದಾದರೆ ಅಲ್ಲಿ ನೀವು ಆ ಹಾಸ್ಪಿಟಲ್ನಲ್ಲಿ ನಿಂಪಾಡಿಗೆ ನಿಮ್ಮ ಕೆಲಸ ಮಾಡಿಕೊಳ್ಳಬೇಕಷ್ಟೇ. ಎಲ್ಲೇ ಕೆಲಸ ಮಾಡ್ತಾ ಇದ್ರು, ಎಲ್ಲೇ ನೀವು ವಾಸಿಸುತ್ತಿದ್ದರೂ ನಿಂಪಾಡಿಗೆ ನೀವು ಕೆಲಸ ಮಾಡಿಕೊಳ್ಬೇಕೇ ಹೊರತು ಅಂದವಾಗಿದ್ದಾನಂದುಕೊಂಡು, ಆಕರ್ಷಣೆಯುಳ್ಳವನಾಗಿದ್ದಾನಂದುಕೊಂಡು, ಮನಸ್ಸಲ್ಲಿ ಅನವಶ್ಯಕವಾದ ಆಲೋಚನೆ ಮನಸ್ಸಲ್ಲಿಟ್ಕೊಂಡು ಗಂಡನಿಗೆ ಹೆಂಡತಿಗೆ ಮೋಸ ಮಾಡುತ್ತಾ, ಮಕ್ಕಳಿಗೆ ಮೋಸ ಮಾಡುತ್ತಾ, ನಿಮ್ಮ ಆಸೆ ಈಡೇರಿಸಿಕೊಳ್ಳಬೇಕೆಂದು ಹೋಗಿ ನಿಮ್ಮ ಜೀವಿತ ನಾಶ ಮಾಡಿಕೊಳ್ಳಬೇಡಿ ಎಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾವ ದಿನ ನ್ಯೂಸ್ ಪೇಪರ್ ಓದಿದರೂ ಕೂಡ ಪ್ರತಿ ದಿನ ಸಾಧಾರಣವಾಗಿ ಕಾಣಿಸಿಕೊಳ್ಳುವ ವಾರ್ತೆ ಏನು ಗೊತ್ತಾ? ಗಂಡ ಉದ್ಯೋಗಕ್ಕೆ ಹೋದ ನಂತರ ಪರ ಪುರುಷನೊಂದಿಗೆ ಪಾಪ ಮಾಡುತ್ತಾ ಸಿಕ್ಕಾಕೊಂಡಿರುವಂತಹ ಹೆಂಡತಿ. ಆಕಸ್ಮಿಕವಾಗಿ ಗಂಡ ತಿರುಗಿ ಬರ್ತಾನೆ. ತಿರುಗಿ ಬಂದು ನೋಡಿದ್ರೆ ಪ್ರೇಮಿಯೊಂದಿಗೆ ಆಕೆ ಕಾಣಿಸಿಕೊಳ್ತಾಳೆ, ಕೊಂದಾಕುತ್ತಾನಂತೆ. ಇಂತಹ ವಾರ್ತೆಗಳು ಈ ದಿನಗಳಲ್ಲಿ ಬಹಳ ವಿರಾಳವಿಲ್ಲದೆ ಪ್ರತಿ ದಿನ ನಾವು ನೋಡುತ್ತಿದ್ದೇವೆ. ಅಂದರೆ ಅರ್ಥ ಗೊತ್ತಾ? ಈ ದಿನ ಪಾಪವು ಅಧಿಕವಾಗುತ್ತಿದೆ. ಕ್ರೈಸ್ತಿಯ ಸಮಾಜವೇ, ದಯವಿಟ್ಟು ಕೇಳಿ. ಆ ದಿನ ನೆಬುಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತಹ ಆತ್ಮೀಕರಿಗೆ ನಾಶ ಮಾಡುವುದಕ್ಕಾಗಿ ಆ ಅಗ್ನಿಗುಂಡಿಯನ್ನು ಎಷ್ಟು ಪಟ್ಟು ಹೆಚ್ಚಿಸಿದ ಹೇಳಿ? 7 ಪಟ್ಟು ಹೆಚ್ಚಿಸಿದ. ಈ ದಿನ ಕೂಡ ಸೈತಾನನು ಅದನ್ನೇ ಮಾಡ್ತಿದ್ದಾನೆ. ರಕ್ಷಿಸಲ್ಪಟ್ಟಂತಹ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತಹ, ಕ್ರಿಸ್ತನ ಮಕ್ಕಳಾಗಿ ಜೀವಿಸಲು ಕರೆಯಲ್ಪಟ್ಟಂತಹ ನಮ್ಮಂಥವರನ್ನು ನಾಶ ಮಾಡುವುದಕ್ಕಾಗಿ, ಸುಲಭವಾಗಿ ವಶಪಡಿಸಿಕೊಳ್ಳುವುದಕ್ಕಾಗಿ ಸೈತಾನನು ಏನ್ಮಾಡ್ತಾನೆ ಗೊತ್ತಾ? ಅವನು ತನ್ನ ಪಾಪದ ಆಕರ್ಷಣೆಯನ್ನು 7 ಪಟ್ಟು ಹೆಚ್ಚಿಸಿದಾನೆ. 7 ಯಾವುದಕ್ಕೆ ಸಾದೃಶ್ಯ ಗೊತ್ತಾ? ಪರಿಪೂರ್ಣತೆಗೆ, ಸಂಪೂರ್ಣತೆಗೆ ಸಾದೃಶ್ಯವಾಗಿದೆ. ಅಂದರೆ ಈ ದಿನ ಎಲ್ಲಿ ನೋಡಿದರೂ ಪಾಪವೇ ಕಾಣಿಸುತ್ತದೆ, ಎಲ್ಲಿ ನೋಡಿದರೂ ಅಪವಿತ್ರತೆ ಕಾಣಿಸುತ್ತೆ. ಪ್ರತಿ ಮನುಷ್ಯನಲ್ಲಿ ಯಾವುದೋ ಒಂದು ಅಪವಿತ್ರತೆಯ ಆಲೋಚನೆಯಾಗಲಿ, ಇಲ್ಲವೇ ಉದ್ದೇಶವಾಗಲಿ, ಇಲ್ಲವೇ ಪಾಪವಾಗಲಿ ಒಂದು ಕೆಟ್ಟ ಹುಳುವಿನಂತೆ ಮನಸ್ಸನ್ನೆಲ್ಲ ಕೆಡಿಸಿ ಬಿಡುತ್ತಾ ಇದೆ ಎನ್ನುವುದು ವಾಸ್ತವ. ಆದರೆ ಕ್ರಿಸ್ತನ ಮಕ್ಕಳಾಗಿ ನಾವು ಖಂಡಿತವಾಗಿ ಇದನ್ನು ಜಯಿಸಬೇಕು. ನಮ್ಮಲ್ಲಿ ಕೆಲವರು ಶಾರೀರಿಕವಾಗಿ ಪಾಪ ಮಾಡದೇ ಇದ್ದರೂ ಆಲೋಚನೆಯಲ್ಲಿ ಪಾಪ ಮಾಡುತ್ತಾರೆ. ಪರಸ್ತ್ರೀಯನ್ನು ಊಹಿಸಿಕೊಳ್ಳುತ್ತಾ, ಪರಪುರುಷನನ್ನು ಊಹಿಸಿಕೊಳ್ಳುತ್ತಾ, ಗಂಡ ಇದ್ದಾಗಿಯೂ ಹೆಂಡತಿ ಇದ್ದಾಗಿಯೂ ಕೂಡ ತಮ್ಮ ಊಹೆಯಲ್ಲಿ ಪಾಪ ಮಾಡುವಂಥವರಿದ್ದಾರೆ, ತಮ್ಮ ಯೋಚನೆಯಲ್ಲಿ ಪಾಪ ಮಾಡುವಂಥವರಿದ್ದಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ವ್ಯಭಿಚಾರ ಮಾಡಬಾರದೆಂದು ನೀವು ಕೇಳಿದ್ದೀರಲ್ಲವೇ? ಆ ಯೋಚನೆಯಿಂದ, ಆ ನೋಟದಿಂದ ನೋಡುವ ಪ್ರತಿಯೊಬ್ಬನೂ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆಯೇ ಎಂದು ಬೈಬಲ್ ತಿಳಿಯಪಡಿಸುತ್ತೆ. ಅಂದರೆ ನೀವು ಒಬ್ಬ ಸ್ತ್ರೀಗೆ ಮೋಹದ ನೋಟದಿಂದ ನೋಡಿದ್ರೆ ಸಾಕು, ಅವಳೊಂದಿಗೆ ನೀವು ವ್ಯಭಿಚಾರ ಮಾಡಿದ ಹಾಗೆಯೇ. ಧರ್ಮಶಾಸ್ತ್ರದ ಪ್ರಕಾರ ನೀವು ಕ್ರಿಯಾಪೂರ್ವಕವಾಗಿ ವ್ಯಭಿಚಾರ ಮಾಡಿದಾಗಲೇ ಅದು ವ್ಯಭಿಚಾರವೆಂದು ಪರಿಗಣಿಸಲಾಗ್ತಾ ಇತ್ತು. ಆದರೆ ಈ ಕೃಪೆಯ ಕಾಲದಲ್ಲಿ ಅಂತಹ ಮೋಹದ ನೋಟದಿಂದ ನೀವು ನೋಡಿದ್ರೆ ಸಾಕು, ವ್ಯಭಿಚಾರವೆಂದು ಪರಿಗಣಿಸಲಾಗುತ್ತೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಈ ದಿನ ನಮ್ಮ ಯೋಚನೆಗಳು ಹೇಗಿವೆ? ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ನೋಡಿ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ತಮ್ಮ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಅವರು ತಮ್ಮ ಹೃದಯದಲ್ಲಿ ಯೋಚಿಸುವಂತಹ ಊಹೆ ಎಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ನೋಡಿ ಬೆಳಗ್ಗೆ ಎದ್ರೆ ಸಾಕು, ನಿಮ್ಮ ಮನಸ್ಸಲ್ಲಿ ಹುಟ್ಟುವ ಕೋರಿಕೆ ಕೆಟ್ಟ ಕೋರಿಕೆಗಳು, ನಿಮ್ಮ ಯೋಚನೆಯಲ್ಲಿ ಉಂಟಾಗುವ ಊಹೆಗಳು, ಆಲೋಚನೆಗಳು ಯಾವಾಗಲೂ ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಮಧ್ಯರಾತ್ರಿ ಆಗಿರ್ಬೋದು, ನಿಮಗೆ ಎಚ್ಚರ ಆದ್ರೆ ಸಾಕು, ನಿಮಗೆ ಬರುವ ಆಲೋಚನೆ ಪಾಪಿಷ್ಟ ಆಲೋಚನೆಗಳು, ನಿಮಗೆ ಬರುವ ಯೋಚನೆ ಪಾಪಿಷ್ಟ ಯೋಚನೆಗಳು. ಒಂದು ವೇಳೆ ಅಂತಹ ಸ್ಥಿತಿಯಿಂದ ನೀವು ಹಾದು ಹೋಗುತ್ತಿರುವುದಾದರೆ ದಯವಿಟ್ಟು ಕೇಳಿ, ನೀವು ಪತನಾವಸ್ಥೆಯಲ್ಲಿದ್ದೀರಿ, ಪಾತಾಳಕ್ಕೆ ಬಹು ನಿಕಟತೆಯಲ್ಲಿ ಸೇರುತ್ತಾ ಇದ್ದೀರಿ. ಜಾಗ್ರತೆ. ಅದನ್ನು ನೋಡಿ ದೇವರು ತಾಳಲಿಕ್ಕಾಗಲಿಲ್ಲ. ಏನ್ ಮಾಡಿದರೆಂದು ನೋಡೋಣ ಬನ್ನಿ.
ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟುಮಾಡಿದ್ದಕ್ಕೆ, ನರರನ್ನು ಉಂಟುಮಾಡಿದ್ದಕ್ಕೆ ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೊಂದಿಕೊಂಡದ್ದು ಮಾತ್ರವಲ್ಲದೆ ದೇವರೊಂದು ತೀರ್ಮಾನ ತೆಗೆದುಕೊಂಡ್ರು, ಈ ಮನುಷ್ಯನನ್ನು ನಾನು ಶಿಕ್ಷಿಸುತ್ತೇನೆ, ಇಷ್ಟಾನುಸಾರವಾಗಿ ಜೀವಿಸುತ್ತಿರುವ ಮನುಷ್ಯನನ್ನು ನಾನು ಶಿಕ್ಷಿಸುತ್ತೇನೆ ಎಂದು ಹೇಳಿ ಶಿಕ್ಷಿಸುತ್ತಾರೆ. ಪ್ರಳಯವನ್ನು ಕಳಿಸುತ್ತಾರೆ. ಪ್ರಪಂಚದಲ್ಲಿ ಪಾಪದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರನ್ನು ಕೂಡ ಜಲಸಮಾಧಿ ಮಾಡಿಬಿಡುತ್ತಾರೆ, ಕೇವಲ ನೋಹಾನನ ಕುಟುಂಬವನ್ನು ಹೊರತುಪಡಿಸಿ. ಅಂದರೆ ದೇವರು ಖಂಡಿತವಾಗಿಯೂ ಪಾಪ ಮಾಡುವವರನ್ನು ಶಿಕ್ಷಿಸುತ್ತಾರೆ ಎನ್ನುವುದಕ್ಕೆ ಸಾದೃಶ್ಯವೇ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಜರುಗಿರುವಂತಹ ಸಂಘಟನೆಯಾಗಿದೆ. ಆ ನಾಶನ ನಿಮ್ಮ ಮೇಲೆ ಬರದೇರಬೇಕಾದರೆ ಈ ದಿನ ಖಂಡಿತವಾಗಿ ನೀವು ಹೊಂದಿಕೊಂಡಿರುವ ಅಪವಿತ್ರತೆಯನ್ನು, ಅಪವಿತ್ರವಾದ ಬಾಂಧವ್ಯದಿಂದಲೂ ಅಕ್ರಮ ಸಂಬಂಧಗಳನ್ನು ಬಿಟ್ಟು ಪಶ್ಚಾತ್ತಾಪಪಟ್ಟು ದೇವರಿಗೆ ಕ್ಷಮಾಪಣೆ ಕೇಳಿಕೊಂಡು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡಬೇಕು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದಿವ್ಯವಾದ ನಿಮ್ಮ ಸನ್ನಿಧಿಯಲ್ಲಿ ಶ್ರೇಷ್ಠವಾದ ಸಂದೇಶವನ್ನು ನೀವು ನಮಗೆ ಅನುಗ್ರಹಿಸಿದ್ದೀರಿ. ಕೆಲಸಕ್ಕೆ ಬಾರದ ಪರಿಚಯಗಳು, ಪ್ರೇಮ ವ್ಯವಹಾರಗಳು ಹೇಗೆ ಬದುಕನ್ನು ಬೀದಿಪಾಲು ಮಾಡುತ್ತವೆ ಎಂದು ದೇವರ ಶ್ರೇಷ್ಠ ಸಂದೇಶದ ಮೂಲಕ ನಮ್ಮ ಸಂಗಡ ಮಾತಾಡಿದ್ದಕ್ಕೆ ವಂದನೆಗಳು. ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸಬೇಕು ದೇವರೇ. ನಮ್ಮ ಜೀವಿತಗಳು ಆಶೀರ್ವಾದಕರವಾಗಿ ಮಾರ್ಪಡಬೇಕು, ನಮ್ಮ ಕುಟುಂಬಗಳು ಕಟ್ಟಲ್ಪಡಬೇಕು, ಯೌವನ ಜೀವಿತಗಳು ಬದಲಾಗಬೇಕು. ದೇವರೇ, ಶಾಂತಿ ಸಮಾಧಾನದಿಂದ ನಾವು ಅಭಿವೃದ್ಧಿಯಾಗಬೇಕು. ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ
ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿಯಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭ ವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು 17 ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ, ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ 0900006000900 ಎನ್ನುವಂಥದ್ದೇ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.